ಗ್ರೇಟರ್ ಬೆಂಗಳೂರಿನಲ್ಲಿ ಇವತ್ತು ಬಿಬಿಎಂಪಿ ಬಂದ್ ಆಗಿದೆ. ವಿವಿಧ ಬೇಡಿಕೆ ಆಗ್ರಹಿಸಿ ಬಿಬಿಎಂಪಿ ನೌಕರರು ಕೆಲಸಕ್ಕೆ ಬಾರದೆ ಪ್ರತಿಭಟನೆಗಿಳಿದಿದ್ದಾರೆ. ಬೆಂಗಳೂರಿನ ಇಡೀ 225 ವಾರ್ಡ್ಗಳಲ್ಲಿ 6,000ಕ್ಕೆ ಬದಲಾಗಿ 3,250 ಅಧಿಕಾರಿಗಳಷ್ಟೇ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಇರೋ ಬರೋ ಕೆಲಸ ಎಲ್ಲ ಹಾಲಿ ನೌಕರರ ತಲೆ ಮೇಲೆ ಬೀಳ್ತಾ ಇದೆ. ಒತ್ತಡ ಹೆಚ್ಚಾಗ್ತಾ ಇದೆ, ಮಾನಸಿಕ ಹಿಂಸೆ ಆಗ್ತಾ ಇದೆ ಅನ್ನೋದು ನೌಕರರ ಆರೋಪವಾಗಿದೆ. ಇನ್ನು ಬಿಬಿಎಂಪಿ ನೌಕರರು ಮಲ್ಲೇಶ್ವರಂನ ಬಿಬಿಎಂಪಿ ಕಚೇರಿಗೆ ಆಗಮಿಸಿ ವಿಶೇಷ ಆಯುಕ್ತರ ಬಳಿ ಪ್ರತಿಭಟನೆ ನಡೆಸಿದ್ದಾರೆ. ವಿಶೇಷ ಆಯುಕ್ತ ಸೂರಳ್ಕರ್ ವಿಕಾಸ್ ರವರು ಪ್ರತಿಭಟನೆಗೆ ಬರಬೇಕು, ಪ್ರತಿಭಟನೆಗೆ ಹೋಗದಂತೆ ಐಎಎಸ್ ಅಧಿಕಾರಿ ಧಮಕಿ ಹಾಕಿ ತಡೆದಿದ್ದಾರೆ ಅಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ವಿಶೇಷ ಆಯುಕ್ತರಾದ ವಿಕಾಸ್ ಸೂರಳ್ಕರ್, ಪಶ್ಚಿಮ ವಿಭಾಗದಲ್ಲಿ 600 ನೌಕರರು ಕೆಲಸ ಮಾಡ್ತಿದ್ದಾರೆ. ನಾನು ಇಬ್ಬರಿಗೆ ಮಾತ್ರ ಪ್ರತಿಭಟನೆಗೆ ಹೋಗಬೇಡಿ ಅಂತ ಹೇಳಿದ್ದೆ, ಎಲ್ರಿಗೂ ಹೇಳಲಿಲ್ಲ. ಇಲ್ಲಿ ಕೆಲಸ ಮಾಡೋದು ಯಾರು ಅಂತ ವಿಶೇಷ ಆಯುಕ್ತ ಸೂರಳ್ಕರ್ ವಿಕಾಸ್ ಕಿಶೋರ್ ಹೇಳಿದ್ದಾರೆ. ಫಸ್ಟ್ ಪಾಯಿಂಟ್ ಅಂದ್ರೆ ಇವರು ಪ್ರತಿಭಟನೆ ಮಾಡ್ತಾ ಇದ್ರೆ ಅದಕ್ಕೆ ಪೀಸ್ಫುಲ್ ಆಗಿ ಮಾಡಿದ್ರೆ ನಮ್ದು ಏನು ಪ್ರಾಬ್ಲಮ್ ಇಲ್ಲ. ಒಂದು ಎರಡನೇದು, ನಾವು ಆಫೀಸ್ ನಡೆಸಬೇಕಾಗಿದ್ರೆ ಒಬ್ರು ಕನಿಷ್ಠ ಒಬ್ಬ ಡ್ರೈವರು ಮತ್ತೆ ಆಫೀಸ್ ಅಸಿಸ್ಟೆಂಟ್ ಅವರಿಬ್ಬರಿಗೆ ಮಾತ್ರ ಬರ್ಲಿಕ್ಕೆ ಹೇಳಿರುವಂತದ್ದು. ವೆಸ್ಟ್ ಝೋನ್ ಅಲ್ಲಿ ಮೋರ್ ದನ್ 3,000 ಸ್ಟಾಫ್ ಇದ್ದಾರೆ, ಅವ್ರಲ್ಲಿ ಇಬ್ಬರಿಗೆ ಮಾತ್ರ ಆಫೀಸ್ಗೆ ಬರ್ಲಿಕ್ಕೆ ಹೇಳಿರುವಂತದ್ದು. ಬಾಕಿ ಉಳಿದವರು ಆಲ್ರೆಡಿ ಪ್ರತಿಭಟನೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈಗ ತಾವೇ ಹೇಳಬೇಕು ನನಗೆ, ನಮ್ಮ ವೆಸ್ಟ್ ಝೋನ್ ಇಂದ ಅಲ್ಲಿ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಬಂದಿಲ್ಲ, ಅಂಡ್ ಎಷ್ಟು ಜನರಿಗೆ ನಮ್ಮೊಬ್ರು ಡ್ರೈವರು ಮತ್ತೆ ಒಬ್ರು ಆಫೀಸ್ ಅಸಿಸ್ಟೆಂಟ್ಗೆ ಮಾತ್ರ. ಮತ್ತೆ ತಾವು ಕೂಡ ಬಿಜೆಪಿಯಲ್ಲಿ ಬಡ ಪಾಲಿಟಿಕ್ಸ್ ಜೋರಾಗಿದ್ದು ಯತ್ನಾಳ್ ಬಣದಲ್ಲಿ ಕಾಣಿಸಿಕೊಂಡಂತ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಶಕ್ತಿ ಪ್ರದರ್ಶನ ಮಾಡುತ್ತಿದ್ದಾರೆ. ದಾವಣಗೆರೆ ನಗರದ ರೇಣುಕಾ ಮಂದಿರದಲ್ಲಿ ನಡೆಯುವಂತಹ ತಮ್ಮ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಟೀಮ್ ವಿರುದ್ಧ ಸಮರ ಸಾರಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಧಿಕಾರ ಕಲಹ ಬೆನ್ನಲ್ಲೇ ಡಿಕೆಶಿ ದೆಹಲಿ ಪ್ರವಾಸ ತೀವ್ರ ಕುತೂಹಲ ಮೂಡಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿ ಪ್ರವಾಸಕ್ಕೂ ಮೊದಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. ಈಗಾಗಲೇ ಕೇಂದ್ರ ಪರಿಸರ ಸಚಿವರಾದ ಭೂಪೇಂದ್ರ ಯಾದವ್ ಭೇಟಿಯಾಗಿ ಅರಣ್ಯ ಇಲಾಖೆ ಅನುಮತಿ ಸಂಬಂಧ ಮಾತುಕತೆಯನ್ನು ನಡೆಸಿದ್ದಾರೆ. ಇನ್ನು 2 ದಿನಗಳ ಕಾಲ ಡಿಕೆಶಿ ದೆಹಲಿಯಲ್ಲಿ ವಾಸ್ತವ್ಯ ಹೂಡುವಂತ ಸಾಧ್ಯತೆ ಇದೆ. ಅವಕಾಶ ಸಿಕ್ಕರೆ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಲಿದ್ದಾರೆ ಅನ್ನೋದು ಮಾಹಿತಿ ಇದೆ. ದೆಹಲಿ ಪ್ರವಾಸದ ಬಗ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅರಣ್ಯ ಸಚಿವರು ಸಮಯ ಕೊಟ್ಟಿದ್ದಾರೆ. ಎತ್ತಿನಹೊಳೆ, ಮಹದಾಯಿ, ಕಳಸಾ ಬಂಡೂರಿ ವಿಚಾರವಾಗಿ ಮಾತುಕತೆ ಇದೆ. ಕೆಲವು ದಾಖಲೆಗಳನ್ನು ಒದಗಿಸಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಸಂಜೆ 4 ಗಂಟೆಗೆ ನೀರಾವರಿ ಸಚಿವರನ್ನ ಭೇಟಿ ಮಾಡಿ ಅನುದಾನ, ಪ್ರಾಜೆಕ್ಟ್ ಬಗ್ಗೆ ಮನವಿ ಮಾಡ್ತೇವೆ. ಕೃಷ್ಣ ವಾಟರ್ಸ್ ಅವಾರ್ಡ್, ತುಂಗಭದ್ರಾ ನೀರಾವರಿ ವಿಚಾರವಾಗಿ ಮಾತುಕತೆ ಇದೆ ಅಂತ ತಿಳಿಸಿದ್ದಾರೆ. ನೋಡಿ, ನಾವು ಹೋದಾಗ ಹೋಗ್ತಾ ಇರ್ತೀವಿ, ಅವ್ರು ಫ್ರೀ ಇದ್ದಾಗ ಟೈಮ್ ಕೊಟ್ಟರೆ ಭೇಟಿ ಮಾಡ್ತಾ ಇರ್ತೀವಿ. ಅದಿದೆ, ಅದು ಪಕ್ಷದ ಸಂಘಟನೆ ವಿಚಾರದಲ್ಲಿ ಕೆಲವು ತೀರ್ಮಾನಗಳು, ಕೆಲವು ಶಾಸಕರ ಜೊತೆಗಿನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನಡೆಸುತ್ತಿರೋ 1-to-1 ಮೀಟಿಂಗ್ ಮುಂದುವರೆದಿದೆ. ಉತ್ತರ ಕರ್ನಾಟಕ ಭಾಗದ 24 ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ನಡೆಸ್ತಾ ಇದ್ದಾರೆ. ಶಾಸಕರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ. ಇದೇ ವೇಳೆ ಶಾಸಕರ ಕಾರ್ಯವೈಖರಿ, ಗ್ಯಾರಂಟಿಗಳ ಅನುಷ್ಠಾನ, ಪಕ್ಷ ಸಂಘಟನೆ, ಅನುದಾನ, ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ರೈತಪರ ಹೋರಾಟ ಮಾಡ್ತಾ ಇರುವಂತಹ ಪ್ರಕಾಶ್ ರೈ ವಿರುದ್ಧ ಸಚಿವ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ.
ಆಂಧ್ರಪ್ರದೇಶದಲ್ಲಿ 10,000 ಎಕರೆ ಜಮೀನು ಸರ್ಕಾರ ಪಡೆದಿದೆ. ವಿವಿಧ ಕಂಪನಿಗಳಿಗೆ ಆಂಧ್ರ ಸಿಎಂ ಭೂಮಿ ಕೊಡ್ತಾ ಇದ್ದಾರೆ. ಅಲ್ಲಿ ಕೂಡ ಹೋಗಿ ಹೋರಾಟ ಮಾಡಿ ಅಂತ ಸಲಹೆಯನ್ನ ನೀಡಿದ್ದೇನೆ ಅಂತ ಸಚಿವ ಎಂಬಿ ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ. ಬಹಳ ಜನಪ್ರಿಯತೆಯನ್ನು ಇವತ್ತು ಸಹ ಬೇರೆ ರಾಷ್ಟ್ರದಲ್ಲಿ ಬೇರೆ ರಾಜ್ಯಗಳಲ್ಲೂ ಹೊಂದಿದ್ದಾರೆ. ಉದಾಹರಣೆಗಾಗಿ ಈಗ ತಗೊಳ್ಳಿ, ಅಲ್ಲಿ ಆಂಧ್ರಪ್ರದೇಶನಲ್ಲಿ 45,000 ಎಕರೆ ಇವತ್ತು ಸಹ ಅವರು ಅಕ್ವಿಷನ್ ಮಾಡ್ತಾ ಇದ್ದಾರೆ. ನಮ್ಮ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ನಲ್ಲಿ ಈಗ ನಾವು ದೇಶದ 65% ನಾವು ಇದನ್ನು ಹೊಂದಿದ್ದೀವಿ. ಜಾಗತಿಕ ಮಟ್ಟದಲ್ಲಿ 3ನೇ ನಂಬರ್ ಇದ್ದೀವಿ. ಪಕ್ಕದಲ್ಲೇ ಇವತ್ತು ಸಹ ಆಂಧ್ರಪ್ರದೇಶದ ಚಂದ್ರಬಾಬು ನಾಯ್ಡು ಅವರು 10,000 ಎಕರೆ ಫ್ರೀ ಆಫ್ ಕಾಸ್ಟ್ ಪುಕ್ಷಟ್ಟಿಯಾಗಿ ಭೂಮಿ ಕೊಡ್ತಾ ಇದ್ದಾರೆ. ಈ ಎಲ್ಲ ಟಿಸಿಎಸ್ ಇನ್ಫೋಸಿಸ್ ಒಂದು 100 ಕಂಪನಿಗೆ 99 ಪೈಸೆ, 90 ರೂಪಾಯಿ ಅಲ್ಲ, 99 ಪೈಸೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಅದನ್ನ ಈಗ ಐಶ್ವರ್ಯ ಗೌಡ ವಿರುದ್ಧ ಚಿನ್ನಾಭರಣ ವಂಚನೆ ಕೇಸ್ನಲ್ಲಿ ಮತ್ತೊಮ್ಮೆ ಇಡಿ ಮುಂದೆ ಮಾಜಿ ಸಂಸದ ಡಿಕೆ ಸುರೇಶ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಬಳಿಕ ಮಾತನಾಡಿದ ಅವರು, ಇಡಿ ಅಧಿಕಾರಿಗಳಿಗೆ ಏನ್ ದಾಖಲೆಗಳನ್ನ ಕೊಡಬೇಕಿತ್ತೋ ಕೊಟ್ಟಿದ್ದೇನೆ ಮತ್ತು ಯಾವ ದಾಖಲೆ ಕೊಟ್ಟಿದ್ದೇನೆ ಅನ್ನುವ ವಿಚಾರ ವೈಯಕ್ತಿಕವಾಗಿರೋದ್ರಿಂದ ಹೇಳೋ ಅವಶ್ಯಕತೆ ಇಲ್ಲ ಅಂತ ತಿಳಿಸಿದ್ದಾರೆ. ಕೇಳಿದಂತ ಎಲ್ಲ ದಾಖಲೆಗಳನ್ನು ಸಮರ್ಪಕವಾಗಿ ತನಿಖೆ ಮಾಡಿರೋದ್ರಿಂದ ಅವರು ಆಯ್ತು ಪರಿಶೀಲನೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಮತ್ತೇನಾದ್ರು ಬರ್ಲಿಕ್ಕೆ ಹೇಳಿದ್ದಾರೆ ಸರ್? ಸದ್ಯಕ್ಕೆ ಆ ವಿಚಾರವನ್ನೇನು ಹೇಳಿಲ್ಲ. ಏನೇನು ದಾಖಲೆ ಕೇಳಿದ್ರು ಎಲ್ಲ ದಾಖಲೆಗಳನ್ನ ಕೊಟ್ಟಿದ್ದೇನೆ. ಹೀಗೆ ಅದು ಗೊತ್ತಿಲ್ಲ. ಅವರು ಕೆಲವರು ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವರು ಏನು ಹೇಳಿಕೆಗಳು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಮತ್ತು ಏನೇನಾಗಿದೆ ಅನ್ನೋದನ್ನ ನೋಡಿ ಅವರು ಅರಿವಿರಬೇಕು. ಕಾಮಿಡಿ ಕಿಲಾಡಿ ಖ್ಯಾತಿಯ ನಟ ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಆರೋಪವನ್ನ ಮಾಡಿದಂತಹ ನಟಿ ಮಿಂಚು ಪೊಲೀಸರ ವಿರುದ್ಧವೂ ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಪೊಲೀಸರು ಮಡೆನೂರು ಮನು ಪರ ವಹಿಸಿ ತಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಇವತ್ತು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಈ ಬಗ್ಗೆ ನಟಿ ಮಿಂಚು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ತಪಾಸಣೆಗೆ ನೀಡುವ ಟೋಕನ್ ಪಡೆಯೋದಕ್ಕೆ ಜನ ಕಿತ್ತಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಂಜಾನೆಯಿಂದ ಟೋಕನ್ ಪಡೆಯೋದಕ್ಕೆ ಜನರು ನೂಕಾಟ ತಳ್ಳಾಟ ನಡೆಸ್ತಾ ಇದ್ದಾರೆ. ಸಾರ್ವಜನಿಕರನ್ನ ನಿಯಂತ್ರಣ ಮಾಡೋದಕ್ಕೆ ಸಿಬ್ಬಂದಿ ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿನಿತ್ಯ 500 ಜನರಿಗೆ ಮಾತ್ರ ಟೋಕನ್ ವಿತರಣೆ ಮಾಡಲಾಗ್ತಾ ಇತ್ತು. ಆದರೆ ಹಾಸನದಲ್ಲಿ ಹೃದಯಾಘಾತದ ಪ್ರಕರಣ ಹೆಚ್ಚಾದ ಬೆನ್ನಲ್ಲೇ ಜಯದೇವ ಆಸ್ಪತ್ರೆಗೆ ಪ್ರತಿನಿತ್ಯ 1,000 ರಿಂದ 1,500 ಜನರು ಈಗ ಮುಖ ಮಾಡ್ತಲೇ ಇದ್ದಾರೆ.